ಬೈರಮಂಗಲ ಕಂಚಗಾರಹಳ್ಳಿ ಭಾಗದ ರೈತ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತ ಪೊಲೀಸ್ ಇಲಾಖೆಯವರು ವೇದಿಕೆ ಹತ್ರ ಬರಬೇಕು. ಪೊಲೀಸ್ ಇಲಾಖೆಯವರು ಕಾರುಗಳನ್ನ ವಾಪಸ್ ತೆಗೆಸಿ ಸರ್. ದಯಮಾಡಿ ಇಲ್ಲಿರುವಂತ ಕಾರುಗಳೆಲ್ಲ ಹಿಂದೆ ಹೋಗಿ ಸರ್. ಚೌಕಳಿ ಗೇಟ್ಗಳಿಗೆ. ನಾಡು ಕಂಡಂತ ಅಪರೂಪದ ವ್ಯಕ್ತಿತ್ವ ಉಳ್ಳಂತವರು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಅಲ್ಲಿ ಕೇಂದ್ರ ಸಚಿವರು, ನಿಮ್ಮೆಲ್ಲರ ಪ್ರೀತಿಯ ಅಣ್ಣ ಅಂತಕ್ಕಂಥ ಏನು ಹೆಸರನ್ನು ಪಡೆದಿರ್ತಕ್ಕಂಥವ್ರು ಯಾರಾದ್ರೂ ಈ ಕರ್ನಾಟಕ ರಾಜ್ಯದಲ್ಲಿದ್ರೆ ಅದು ಪ್ರೀತಿಯ ನಮ್ಮ ಕುಮಾರಣ್ಣನವರು. ಪ್ರೀತಿಯ ಕುಮಾರಣ್ಣನವರು ಇನ್ನೇನು ಆಗಮಿಸಿದ್ದಾರೆ. ದಯಮಾಡಿ ಈ ಭಾಗದಿಂದ 2-3 ಬಾರಿ ಶಾಸಕರಾಗಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಕೇಂದ್ರದ ಸಚಿವರಾಗಿ ಈ ಭಾಗದ ರೈತರ ಒಡನಾಡವನ್ನ, ಈ ರೈತರ ನಾಡು ಮಿಡಿತವನ್ನ ಬಲ್ಲಂತ ವ್ಯಕ್ತಿ ಯಾರಾದರೂ ಇದ್ರೆ ಅದು ಶ್ರೀಯುತ ಕುಮಾರಣ್ಣವರು ಹಾಗೂ ನಿಕಟಪೂರ್ವ ಶಾಸಕರಂತ ಶ್ರೀಯುತ ಎಂ ಮಂಜುನಾಥ ಅವರು. ಅವರ ಜೊತೆಯಲ್ಲಿ ಪ್ರಸ್ತುತ ಬಹಳ ದಿನಗಳಿಂದಲೂ ಕೂಡ ಈ ರೈತರ ಪರ ಹೋರಾಟಕ್ಕೆ ನಿಂತಿರ್ತಕ್ಕಂಥ ನಿಖಿಲ್ ಕುಮಾರಣ್ಣನವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಈ ಭಾಗದ ರೈತರ ಪರವಾಗಿ ನಾವು ಪ್ರೀತಿಯಿಂದ ಅವರನ್ನ ಸ್ವಾಗತ ಮಾಡೋಣ. ಇವರ ಜೊತೆಯಲ್ಲಿ ನಮ್ಮ ಮೈತ್ರಿ ಪಕ್ಷವಾದಂತ ಬಿಜೆಪಿ ಪಕ್ಷದ ವಿರೋಧ ಪಕ್ಷದ ನಾಯಕರು, ನಿಮ್ಮೆಲ್ಲರ ಹೆಚ್ಚಿನ ನಾಯಕರಾದಂತ ಆರ್ ಅಶೋಕ್ರವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಚಲವಾದಿ ನಾರಾಯಣ ಸ್ವಾಮಿರವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ನಾವು ಬಹಳ ಪ್ರೀತಿಯಿಂದ ಸ್ವಾಗತವನ್ನ ಬಯಸೋಣ. ಇನ್ನೇನು ಕಾರ್ಯಕ್ರಮವನ್ನ ಏನು ಗಿಡ ನಡಿ ಅಂತಕ್ಕಂಥ ವೇದ ವಾಕ್ಯ ಏನಿದೆ, ಆ ರೀತಿಯಲ್ಲಿ ಗಿಡಕ್ಕೆ ನೀರನ್ನ ಹರಿಸೋದ್ರ ಮೂಲಕ ರೈತರು ಬಹಳ ಹಸನಾಗಲಿ, ಗಿಡಗಳನ್ನ ಬೆಳೆಸೋಣ, ರೈತರ ಬದುಕು ಹಸನಾಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಅಣ್ಣ ಕುಮಾರಣ್ಣನವರು. ಅವರ ಜೊತೆಯಲ್ಲಿ ಅನೇಕ ಜೆಡಿಎಸ್ ಪಕ್ಷದ ಶಾಸಕರುಗಳು, ಬಿಜೆಪಿ ಪಕ್ಷದ ಶಾಸಕರುಗಳು ಹಾಗೂ ಮಾಜಿ ಶಾಸಕರುಗಳು, ಮಾಜಿ ಸಚಿವರುಗಳು, ಮಾಜಿ ಅಧ್ಯಕ್ಷರುಗಳು ಬಹಳಷ್ಟು ಜನ ಬಂದಿದ್ದೀವಿ. ದಯಮಾಡಿ ತಮ್ಮ ಹೆಸರುಗಳನ್ನು ಹೇಳಲಿಕ್ಕೆ ಆಗಲ್ಲ, ದಯಮಾಡಿ ಕ್ಷಮೆ ಇರಲಿ. ಜೊತೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಮಾನ್ಯ ಲೋಕಸಭಾ ಸದಸ್ಯರಾದಂತ ಮಲ್ಲೇಶ್ ಬಾಬು ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಈ ಭಾಗದ ರೈತರ ಪರವಾಗಿ ನಾವು ಸ್ವಾಗತವನ್ನ ಬಯಸೋಣ. ದಯಮಾಡಿ ಇವತ್ತು ಇಲ್ಲಿಂದ ಚಾಲನೆ ಕೊಡ್ತಕ್ಕಂಥ ಪಾದಯಾತ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತನಕ ಇದೇ ರೀತಿಯಲ್ಲಿ ಇರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಬಯಸ್ತೇನೆ. ಈಗ ಕೆ.ಟಿ. ಶ್ರೀಕಂಠೇಗೌಡರು ವಾಗ್ಮಿಗಳು, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂತ ಕೆ.ಟಿ. ಶ್ರೀಕಂಠೇಗೌಡರು ಮಾತಾಡ್ತಾರೆ. ಬಂಧುಗಳೇ, ಇದೀಗ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಆದಂಥ ಕುಮಾರಣ್ಣವರು ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದ ಈ ಬೃಹತ್ ಪಾದಯಾತ್ರೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ರವರು, ಚಲವಾದಿ ನಾರಾಯಣ ಸ್ವಾಮಿಯವರು ಪಾಲ್ಗೊಂಡಿದ್ದಾರೆ. ಇವತ್ತು 7,963 ಎಕರೆ ಜಮೀನನ್ನ ರೈತರಿಂದ ವಶಪಡಿಸಿಕೊಂಡು ಬಿಡದಿ ಟೌನ್ಶಿಪ್ ಅನ್ನ ರೈತರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮಾಡಲು ಹೊರಟಿರ್ತಕ್ಕಂಥ ಈ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನು ಕೊಡುವ ಸಲುವಾಗಿ ಈ 2ನೇ ಹಂತದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಸಾವಿರ ಸಂಖ್ಯೆಯಲ್ಲಿ ಜನ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾನು ನಿಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ, 10 ಲಕ್ಷಕ್ಕೂ ಹೆಚ್ಚು ಗಿಡ ಮರಗಳು ಇಲ್ಲಿ ಇದ್ದಾವೆ. 7 ಲಕ್ಷಕ್ಕೂ ಲೀಟರ್ ಹಾಲಿನ ಉತ್ಪನ್ನವನ್ನು ರೈತರು ಮಾಡ್ತಾ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ರೇಷ್ಮೆ ಬೆಳೆಯನ್ನು ಬೆಳೆದು ರಾಮನಗರದ ಮಾರುಕಟ್ಟೆಯಲ್ಲಿ ಮಾರಿ ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ತರಕಾರಿಗಳನ್ನು ಬೆಳೆದು ಬೆಂಗಳೂರಿನಲ್ಲಿ ಮಾರಾಟ ಮಾಡಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ವಿವಿಧ ಬೆಳೆಗಳನ್ನ ಬೆಳೀತಾ ಇರತಕ್ಕಂಥ ನಮ್ಮ ರೈತರ ಈ ಭೂಮಿಯನ್ನ ಉಳಿಸುವ ಸಲುವಾಗಿ ನಮ್ಮ ಭೂಮಿ ನಮ್ಮ ಹಕ್ಕು ಈ ಹೋರಾಟವನ್ನ ಕಳೆದ 3-4 ತಿಂಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಇವತ್ತು ಇದು ನಿರ್ಣಾಯಕ ಹೋರಾಟ. ಬೆಂಗಳೂರಿಗೆ ವಿಧಾನಸೌಧದ ಬಳಿಗೆ ಫ್ರೀಡಂ ಪಾರ್ಕ್ ವರೆಗೆ ಇಲ್ಲಿಂದ ಈ ಯಾತ್ರೆ ಸಾಗಲಿದೆ.
ಈ ಯಾತ್ರೆಯಲ್ಲಿ ಶಾಸಕರು, ಮಾಜಿ ಶಾಸಕರುಗಳು, ಪಕ್ಷದ ಮುಖಂಡರುಗಳು, ಸಾವಿರಾರು ಕಾರ್ಯಕರ್ತರು ಪಾಲ್ಗೊಳ್ತಾ ಇದ್ದಾರೆ. ಇದೀಗ ಕುಮಾರಣ್ಣವರು ಈ ವೇದಿಕೆ ಆಗಮಿಸ್ತಾ ಇದ್ದಾರೆ. ದಯಮಾಡಿ ತಾವೆಲ್ಲ ಸಹಕರಿಸಬೇಕು ಮತ್ತು ಈ ಪಾದಯಾತ್ರೆಯಲ್ಲಿ ಹೆಜ್ಜೆಗಳನ್ನು ಹಾಕಬೇಕು. ಭ್ರಷ್ಟ ಸರ್ಕಾರ, ರಿಯಲ್ ಎಸ್ಟೇಟ್ ಹುನ್ನಾರಕ್ಕೆ ಮುಂದಾಗಿರ್ತಕ್ಕಂಥ ಈ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸ್ಲಿಕ್ಕಾಗಿ, ಎಚ್ಚರಿಕೆಯನ್ನು ಕೊಡ್ಲಿಕ್ಕಾಗಿ ಈ ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಇದೀಗ ಕುಮಾರಣ್ಣವರು ವೇದಿಕೆ ಹತ್ರ ಸಾಕ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ವೇದಿಕೆ ಹತ್ರ ಬರ್ತಾ ಇದ್ದಾರೆ. ಎರಡು ಪಕ್ಷದ ಮುಖಂಡರುಗಳು ಬರ್ತಾ ಇದ್ದಾರೆ. ಈ NDA ನೇತೃತ್ವದ ಹೋರಾಟಕ್ಕೆ ತಮ್ಮೆಲ್ಲರ ಸಹಕಾರವನ್ನ, ತಮ್ಮೆಲ್ಲರ ಯಶಸ್ಸನ್ನ ಕೋರ್ತಾ ಇದ್ದಾವೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಈ ವೇದಿಕೆಯನ್ನು ಏರ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ನಮ್ಮ ಭೂಮಿ, ನಮ್ಮ ಭೂಮಿ, ನಮ್ಮ ಹಕ್ಕು, ನಮ್ಮ ಭೂಮಿ. ಭ್ರಷ್ಟ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ರಿಯಲ್ ಎಸ್ಟೇಟ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನಿಮ್ಮೆಲ್ಲರ ಪ್ರೀತಿಯ ಯುವ ನಾಯಕರು, ನಮ್ಮೆಲ್ಲರ ನೆಚ್ಚಿನ ಹೋರಾಟಗಾರರಂತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಒಳ್ಳೆ ಸ್ವಾಗತವನ್ನು ಕೋರ್ತೇನೆ. ಅವರ ಜೊತೆಗೆ ಬಂದಿರತಕ್ಕಂತ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ. ನಮ್ಮ ಸಂಸದರಾದ ಮಲ್ಲೇಶ್ ಬಾಬು ಅವರಿದ್ದಾರೆ, ಡಾಕ್ಟರ್ ಅಂದಾನಿ ಅವರಿದ್ದಾರೆ, ಹಾಗೆ ನಮ್ಮ ಎಲ್ಲ ನಾರಾಯಣ ಸ್ವಾಮಿ ಅವರು ಹೇಳಿದ ಹಾಗೆ ನಮ್ಮ ಎಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳಿದ್ದಾರೆ. ಈಗ ಪ್ರದೀಪ್ ಅವರು ತಮ್ಮನ್ನು ಕುರಿತು ಮಾತನಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಇಷ್ಟ ತಮ್ಮನ್ನು ಕುರಿತು ಮಾತನಾಡಲಿದ್ದಾರೆ. ಹರೀಶ್ ಗೌಡರು ಕೂಡ ಇಲ್ಲಿದ್ದಾರೆ. ಅಶ್ವಿನ್ ಕುಮಾರ್ ಅವರು ಕೂಡ ಇದ್ದಾರೆ. ದಯಮಾಡಿ ಸ್ವಲ್ಪ ಕಾಲಾವಕಾಶ ಕೊಡಿ, ಅವಕಾಶ ಮಾಡಿಕೊಡಿ. ಕುಮಾರಣ್ಣ ಬನ್ನಿ, ನಿಖಿಲ್ ಅಣ್ಣ ಬನ್ನಿ. ಹಲೋ, ಈಗ ತಾನೇ ಮಾಜಿ ಶಾಸಕರಾದಂತಹ ಅಶ್ವಿನ್ ಅಣ್ಣ ಅವರು ಬಂದಿದ್ದಾರೆ. ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕಣ್ಣನವರು ಇದೀಗ ತಾವೇ ಆಗಮಿಸಿದ್ದಾರೆ. ಮಾಜಿ ಶಾಸಕರಂತಹ ಅಶ್ವಿನ್ ಕುಮಾರ್ ಅವರು ಆಗಮಿಸಿದ್ದಾರೆ. ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ GD ಹರೀಶ್ ಅವರು ಇದ್ದಾರೆ. ದಯಮಾಡಿ ಆರ್ ಅಶೋಕಣ್ಣನವರು ದಯಮಾಡಿ ವೇದಿಕೆ ಬರಬೇಕಾಗಿ ವಿನಂತಿ. KR ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಿಂದ KR ಪೇಟೆ ಮಂಜೂರ್ ಅವರು ಇದ್ದಾರೆ. ಸರಿ ಇರಿ ಸರ್, ಒಂದು ಸರ್ ನಮ್ಮ ಶಾಸಕರು ಕರೆದು ಬಿಡ್ತೀವಿ. ಹಲೋ, ನಮ್ಮ ಪಕ್ಷದ ಅನೇಕ ಶಾಸಕರು ಆಗಮಿಸಿದ್ದಾರೆ. ವಿರೋಧ ಪಕ್ಷದ ನಾಯಕರಿಂದ ಆರ್ ಅಶೋಕಣ್ಣನವರು ದಯಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡಿ. ನಮ್ಮ ಪಕ್ಷದ ಕಾರ್ಯಕರ್ತರು ದಯಮಾಡಿ ವ್ಯಾನನ್ನ ತೆರವುಗೊಳಿಸಿ